ಇನ್ನು ಬೆಂಗಳೂರಿನಲ್ಲಿ ಕಿಲ್ಲರ್ BMTCಗೆ ಮತ್ತೊಂದು ಬಲಿಯಾಗಿದೆ. ಸಾಲು ಸಾಲು ಸಾವುಗಳಾಗ್ತಾನೇ ಇದೆ ಆಗಾಗ್ಗೆ. ಕಿಲ್ಲರ್ BMTCಗೆ ಬೈಕ್ ಸವಾರನೊಬ್ಬ ಬಲಿಯಾದಂತಹ ಘಟನೆ ಬೆಂಗಳೂರು ಉತ್ತರ ಹೆಸರುಘಟ್ಟದಲ್ಲಿ ನಡೆದಿರೋದು. ಬೆಂಗಳೂರು ಉತ್ತರ ತಾಲೂಕು ಹೆಸರುಘಟ್ಟದಲ್ಲಿ ಕಾಮಾಕ್ಷಿ ಪಾಳ್ಯದ ನಾಗರಾಜ್ ಅಂತಕ್ಕಂಥ ವ್ಯಕ್ತಿ ಮೃತಪಟ್ಟಿದ್ದಾರೆ. ನೆಲಮಂಗಲದಿಂದ ಯಲಹಂಕಕ್ಕೆ ತೆರಳುತ್ತಾ ಇತ್ತು ಬಸ್ ಅಂತ ಹೇಳಲಾಗ್ತಾ ಇದೆ. ಈ ವೇಳೆ ಎದುರು ಬಂದ ಬೈಕ್ಗೆ ಬಸ್ಸು ಡಿಕ್ಕಿ ಹೊಡೆದ ರಭಸಕ್ಕೆ ಆತ ಮೃತಪಟ್ಟಿದ್ದ. ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲಿ ನೆಲಕ್ಕೆ ಬಿದ್ದ ನಾಗರಾಜ್ ಸಾವನ್ನಪ್ಪಿದ್ದಾರೆ ಅಂತ BMTC ಬಸ್ ಚಾಲಕನನ್ನು ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಸದ್ಯಕ್ಕೆ ನೋಡಿ, ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಬಟ್ ಹೆಚ್ಚು ಕಡಿಮೆ ಎಲ್ಲ ಬೆಂಗಳೂರಿನಲ್ಲಿ ಒನ್ ವೇಗಳೇ. ಎದುರುಗಡೆಯಿಂದ ಬರೋದಕ್ಕೆ ಹೆಂಗೆ ಸಾಧ್ಯ? ಈ ಸರ್ವಿಸ್ ರೋಡ್ಗಳಲ್ಲಿ ಹಿಂಗಾಗುತ್ತೆ. ಸರ್ವಿಸ್ ರೋಡ್ಗಳಲ್ಲಿ ಅಕ್ಕಪಕ್ಕ ಕ್ರಾಸ್ ರೋಡ್ಗಳಿರ್ತವಲ್ಲ, ಅಲ್ಲಿಂದ ನುಗ್ಗಿಬಿಡ್ತಾರೆ ಕೆಲವರು. ಅಂಥ ಸಂದರ್ಭದಲ್ಲಿ ಬಸ್ ಡಿಕ್ಕಿ ಹೊಡೆದಿರ್ತಕ್ಕಂಥ ಸಾಧ್ಯತೆ ಇದೆ. ಅದರ್ವೈಸ್ ಎಲ್ಲ ಒನ್ ವೇನೆ. ಏನೇ ಆದರೂ BMTCಗೆ ಇರ್ತಕ್ಕಂಥ ಒಂದು ಅಂಟಿದ ಶಾಪ ಅಂದರೆ ಅದು ಕಿಲ್ಲರ್ BMTC ಅಂತ ಹೆಸರು. ಈ ಥರದ ಘಟನೆಗಳು ಆಗಾಗ್ಗೆ ನಡೀತಾನೇ ಇರುತ್ತೆ ಬೆಂಗಳೂರಿನಲ್ಲಿ. ಅದು ಯಾಕೆ ಏನು ಅಂತ BMTCಯಿಂದಲೇ ಹೆಚ್ಚು ಸಾವಾಗ್ತಾ ಇರೋದು ಬೆಂಗಳೂರಲ್ಲಿ. ಹೆಸರುಘಟ್ಟದ ಹತ್ರ ನಡೆದಿರೋ ಘಟನೆ. ಕಾಮಾಕ್ಷಿ ಪಾಳ್ಯದ ನಾಗರಾಜ್ ಅನ್ನೋರು ಮೃತಪಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಯಾವಾಗ ನಡೆದ ಘಟನೆ ಇದು? ಒನ್ ವೇ ಇದ್ರೂ ಕೂಡ ಎದುರುಗಡೆಯಿಂದ ಬಂದಿದ್ದ ಬೈಕು, ಹೇಗಾಯಿತು ಅಪಘಾತ? ಏನಿದೆ ಡೀಟೇಲ್ಸ್? ಅರವಿಂದ್, ಏನಂತ ಹೇಳಿದ್ರೆ ಈಗ 1 ಗಂಟೆಗಳ ಹಿಂದೆ ನಡೆದಂತ ಈ ಅಪಘಾತ ಆಗಿರುವಂತದ್ದು ನೆಲಮಂಗಲ ಭಾಗದಿಂದ ಯಲಹಂಕಗೆ ಒಂದು BMTC ಬಸ್ ಸಂಚಾರವನ್ನ ಮಾಡ್ತಿತ್ತು. ಈ ವೇಳೆ ಏನು ಹೆಸರುಘಟ್ಟದ ಬಳಿ ಏಕಾಏಕಿ ಏನು ಮುಖಾಮುಖಿ ಒಂದು ಡಿಕ್ಕಿ ಆಗಿರುವಂತದ್ದು. ಚಾಲಕನ ನಿರ್ಲಕ್ಷ್ಯದಿಂದಾಗಿ ಈ ಅಪಘಾತ ಸಂಭವಿಸಿದೆ ಅಂತಲೇ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈಗಾಗಲೇ ಸೋದರಲ್ಲಿ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಏನು ಸ್ಥಳದಲ್ಲಿ ಬೈಕ್ ಸವಾರ ನಾಗರಾಜನ್ ಅವರು ಸ್ಥಳದಲ್ಲಿ ಸಾವನ್ನಪ್ಪಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಪ್ರಕಾಶ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.